ನಿಮಗೆ ಪಟ್ಟಣಗೆರೆ ಶೆಡ್ ಗೊತ್ತಲ್ವಾ? ಅಲ್ಲಿ ದರ್ಶನ್ ಇದ್ರು, ರೇಣುಕಾಸ್ವಾಮಿ ಇದ್ರು, ಪವಿತ್ರ ಗೌಡನೂ ಇದ್ರು. ಪವಿತ್ರ ಗೌಡಗೆ ಒಂದು ಮೆಸೇಜ್ ಮಾಡಿದ ತಪ್ಪಿಗೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ನರಳಿ ಪ್ರಾಣ ಬಿಟ್ಟಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ಕೋರ್ಟ್ ವಿಚಾರಣೆಯಲ್ಲಿದೆ. ತೇಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ರೀತಿಯೇ ಮತ್ತೊಂದು ಘಟನೆ ಬೆಂಗಳೂರಲ್ಲಿ ಬೆಳಕಿಗೆ ಬಂದಿದೆ. ದರ್ಶನ್ ಕೇಸ್ ರೀತಿಯೇ ನೆಲಮಂಗಲ ಬಳಿಯ ಸೋಲದೇವನಹಳ್ಳಿಯಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಈ ಯುವಕ ಬ್ರೇಕಪ್ ಆದ ಬಳಿಕ ಯುವತಿಗೆ ಒಂದೇ ಒಂದು ಮೆಸೇಜ್ ಮಾಡಿದ್ದ. ಅಷ್ಟಕ್ಕೆ ಚಿತ್ರ ಹಿಂಸೆ ಕೊಟ್ಟ ಕೀಚಕರ ಗ್ಯಾಂಗ್ ಬದುಕಿದ್ದಾಗಲೇ ನರಕ ತೋರಿಸಿದ್ದಾರೆ. ಅಣ್ಣ ಬಿಡಣ್ಣ ಸಾಕು ಅಂದ್ರೂ ಬಿಟ್ಟಿಲ್ಲ. ಒಳ ಉಡುಪನ್ನು ಬಿಚ್ಚಿಸಿ ಮರ್ಮಾಂಗಕ್ಕೂ ಒದ್ದು ವಿಕೃತಿ ಮೆರೆದಿದ್ದಾರೆ. ಅಲ್ಲಿ ರೇಣುಕಾಸ್ವಾಮಿ, ಆದ್ರೆ ಇಲ್ಲಿರೋ ಯುವಕನ ಹೆಸರು ಕುಶಾಲ್. ಕುಶಾಲ್ನನ್ನ ಕಾರಲ್ಲಿ ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಬರಲಾಗಿದೆ. ಯುವಕನನ್ನ ಬೆತ್ತಲೆಗೊಳಿಸಿ ದೊಣ್ಣೆಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಕುಶಾಲ್ಗೆ ಹಿಗ್ಗಾಮುಗ್ಗಾ ಥಳಿಸುತ್ತಿದ್ರೆ ಮಾಜಿ ಪ್ರೇಯಸಿ ಪಕ್ಕದಲ್ಲೇ ನಿಂತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲೂ ಹೀಗೆಯೇ ಆಗಿತ್ತು. ರೇಣುಕಾಸ್ವಾಮಿಗೆ ಸಿನಿಮಾ ಸ್ಟೈಲ್ನಲ್ಲಿ ದರ್ಶನ್ ಕಿಕ್ ಮಾಡ್ತಿದ್ರೆ ಪಕ್ಕದಲ್ಲೇ ನಿಂತು ಪವಿತ್ರ ಗೌಡ ನೋಡ್ತಿದ್ರು ಎನ್ನಲಾಗಿದೆ. ಅಲ್ಲಿ ಪವಿತ್ರ ಗೌಡ, ಇಲ್ಲಿ ಈ ಯುವತಿ. ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್, ಇಲ್ಲಿ ಹೇಮಂತ್ ಅಂಡ್ ಗ್ಯಾಂಗ್ ಅನ್ನೋದಷ್ಟೇ ವ್ಯತ್ಯಾಸ. ಹಳೆ ಲವರ್ಗೆ ಏಟು ಬೀಳುವಾಗ ನೋಡುತ್ತಾ ನಿಂತ ಕಮೆಂಟ್ ಮಾಡ್ತಿದ್ಲು, ನೀನು ರೇಣುಕಾಸ್ವಾಮಿ ಕೇಸಂತೆ ಇದು ಆಗುತ್ತೆ, ನಿಜ ಒಪ್ಪಿಕೋ ಅಂತ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ಇದು ರೇಣುಕಾಸ್ವಾಮಿ ಕೇಸ್, A1 ಹೇಮಂತ್, A2 ನಾನು, A3 A4 A5 ಅಂತೆಲ್ಲ ಹೇಳಿಕೊಂಡು ನಗುತ್ತಾ ವಿಡಿಯೋ ಮಾಡಿದ್ದಾರೆ. ಯುವಕರ ಗುಂಪಿನಲ್ಲಿದ್ದ ಹೇಮಂತ್ ಎಂಬಾತನ ಮೇಲೆ ಈಗಾಗಲೇ ಹಲವು ಹಲ್ಲೆ ಪ್ರಕರಣಗಳು ದಾಖಲಾಗಿವೆ. ಹಲವು ಬಾರಿ ಪೊಲೀಸರು ವಾರ್ನಿಂಗ್ ಕೊಟ್ಟಿದ್ದಾರೆ. ಸಪ್ತಗಿರಿ ಕಾಲೇಜಿನಲ್ಲಿ ಓದುತ್ತಿದ್ದ ಹೇಮಂತ್ ಡಿಬಾರ್ ಆಗಿದ್ದಾನೆ. ಕಾಲೇಜಿಗೆ ಹೋಗುವಾಗ ಹಲ್ಲೆಗೊಳಗಾದ ಯುವಕ ಯುವತಿ ಮಧ್ಯೆ ಲವ್ ಆಗಿತ್ತು. 2 ವರ್ಷಗಳ ಬಳಿಕ ಬ್ರೇಕಪ್ ಆಗಿತ್ತು. ಈ ವೇಳೆ ಯುವತಿಗೆ ಬೇರೆ ಯುವಕನ ಪರಿಚಯವಾಗಿತ್ತು. ಇದರಿಂದ ಕುಶಾಲ್ ಆಕೆಗೆ ಅಶ್ಲೀಲ ಮೆಸೇಜ್ ಮಾಡಿದ್ದನಂತೆ. ಇದೇ ಕಾರಣಕ್ಕೆ ಮಾತುಕತೆಗೆ ಕರೆಸಿ ಕಿಡ್ನಾಪ್ ಮಾಡಲಾಗಿದೆ. ಯುವತಿ ಆಕೆಯ ಗೆಳೆಯ ಮತ್ತು ಸ್ನೇಹಿತರು ಜೊತೆ ಸೇರಿ ಕೃತ್ಯ ಎಸಗಿದ್ದಾರೆ. ಸದ್ಯ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳಾದ ಹೇಮಂತ್, ಯಶವಂತ್, ಶಿವಶಂಕರ್, ಶಶಾಂಕ್ ಗೌಡ ಎಂಬುವವರನ್ನ ಬಂಧಿಸಲಾಗಿದೆ. ಯುವಕರ ಈ ವಿಕೃತಿ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.